ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂಥ ಮತ್ತೊಂದು ಪ್ರಾಡಕ್ಟನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ಡಾರ್ಕ್ ಕಲರ್ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಒಂದು ಹಳದಿ ಕಲರ್ ತೊಗೊಂಡಿದ್ದೀನಿ, ಇನ್ನೊಂದು ಕೆಂಪು ಕಲರ್ ತೊಗೊಂಡಿರುವಂಥದ್ದು. ಎರಡೂ ಕೂಡ ಕಲರು ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಅಂತ, ಯಾಕಂದರೆ ನಾನು ಏನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ನಿಮ್ಗೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಒಂದು ನಾನು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ಸೈಜು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಈಗ ಯಾವ ಒಂದು ದೊಡ್ಡ ಸೈಜ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ತಟ್ಟೆ ತೊಗೊಳ್ಳಿ, ಅಥವಾ ಇಲ್ಲ ಅಂತಂದರೆ ನಾರ್ಮಲ್ ನಾನು ತೋರಿಸಿದ್ನಲ್ವ ಅಷ್ಟು ತಟ್ಟೆ ಇದ್ದರೆ ಬೇಕು, ಅದಕ್ಕಿಂತ ಚಿಕ್ಕ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಪ್ರಾಡಕ್ಟ್ ಏನಿದೆಯಲ್ವ ಇದು ತುಂಬಾ ಸೇಲ್ ಆಗುತ್ತೆ. ಮಿನಿಮಮ್ ಒಂದು 500 ಇಂದ 600 ರೂಪಾಯಿವರೆಗೂ ಆರಾಮಾಗಿ ಸೇಲ್ ಆಗುತ್ತೆ. ಯಾಕಂದರೆ ಯೂನಿಕ್ಕಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ನಾನು ಏನು ಪ್ಲೇಟ್ ಇತ್ತಲ್ವ ಆ ಪ್ಲೇಟ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಪ್ಲೇಟ್ ಸೈಜು ಯಾವುದೇ ಕಾರಣಕ್ಕೂ ಚಿಕ್ಕದಾಗಬಾರ್ದು. ಚಿಕ್ಕದಾದರೆ ಪ್ರಾಡಕ್ಟ್ ರೆಡಿ ಆಗೋಲ್ಲ, ಬಟ್ಟೆ ಹಾಳಾಗುತ್ತೆ. ಸೊ ಆದಷ್ಟು ಸ್ವಲ್ಪ ದೊಡ್ಡ ಸೈಜಿಂದೇ ಪ್ಲೇಟ್ ತೊಗೊಂಬಿಟ್ಟು ಯೂಸ್ ಮಾಡಿ ನೋಡಿ. ನಂತರ ನಿಮ್ಗೊಂದು ಅಂದಾಜು ಬಂದಮೇಲೆ ನಂತರ ನೀವು ಅದನ್ನು ನೋಡ್ಕೊಂಬಿಟ್ಟು ನೀವು ಇಲ್ಲಿ ಕಟ್ ಮಾಡ್ಕೊಬೋದು ಬಟ್ಟೆನ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇವಾಗ ರೆಡ್ ಕಲರ್ ನಾನು ಕಟ್ ಮಾಡೋಕೆ ಆಗಿದೆ. ಇವಾಗ ನಾನು ಹಳದಿ ಕಲರ್ ಬಟ್ಟೆ ಕೂಡ ಸೇಮ್ ಅದೇ ಒಂದು ಇದರಲ್ಲಿ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಪ್ರಾಡಕ್ಟು, ಆ್ಯಂಡ್ ಯೂನಿಕ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ಯಾಕಂದರೆ ಇದ್ರದ್ದು ನಾನು ಯೂನಿಕ್ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಪ್ರಾಡಕ್ಟ್ನ. ಈ ಒಂದು ಪ್ರಾಡಕ್ಟ್ನ ನೀವು ಮಾರಕ್ಕೆ ಹೋದ್ರಿ ಅಂತಂದರೆ ಸೊ ತುಂಬ ಬೇಗನೆ ಸೇಲ್ ಆಗುತ್ತೆ. ಓಕೆ, ಸೊ ಇವಾಗ 2 ಪೀಸ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ನೋಡ್ಬೋದು ನೀವು ನೋಡಿ ಈ ರೀತಿ. ಓಕೆ, ಸೊ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ನಮಗೊಂದು ಸ್ವಲ್ಪ ಒಂದು ಸೆಕೆಂಡ್ ಅಷ್ಟೇ ನಾನು ಇಲ್ಲಿ ಹೊಲಿಗೆ ಮಷಿನ್ನ ಬಳಸ್ತಾ ಇದ್ದೀನಿ. ಅದಾದ ನಂತರ ಸೂಜಿ ದಾರದಿಂದನೇ ಎಲ್ಲ ಕೆಲಸವನ್ನು ಮಾಡೋಣ. ಸೊ ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಹೊಲಿಗೆನ ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ಕೇವಲ ಮುಖ್ಯವಾಗಿ ಸೂಜಿ ದಾರನೇ ಬೇಕಾಗುತ್ತೆ. ಬಟ್ ಆದರೆ ಇಲ್ಲಿ ರೌಂಡ್ ಶೇಪಲ್ಲಿ ನಾವೊಂದು ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಮಷಿನ್ ಹೊಲಿಗೆ ಏನಿರುತ್ತೆ ಅದು ಸ್ವಲ್ಪ ಒಂದು ಪರ್ಫೆಕ್ಟ್ ಹೊಲಿಗೆ ಇರುತ್ತೆ. ಕೈಲಿಂದ ಹಾಕಿದರೆ ಅಷ್ಟೊಂದು ಕರೆಕ್ಟಾಗಿ ಫಿನಿಶಿಂಗ್ ಬರೋದಿಲ್ಲ. ಹೀಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 2 ಪಿನ್ ಹಾಕಿದ್ದೀನಿ, ಅಂದರೆ ಕರೆಕ್ಟಾಗಿ ಸರ್ಕಲ್ ಬರಲಿ ಅಂತ ಹೇಳಿ. ನಿಮಗೆ ಅಂದಾಜು ಇದ್ದರೆ ನೀವು ಮಾಡಿ, ಅದರ್ವೈಸ್ ನಿಮ್ಗೆ ಹೇಗೆ ಬೇಕೋ ನೋಡ್ಕೊಂಬಿಟ್ಟು ಒಂದು ರೌಂಡ್ ಶೇಪಲ್ಲೇ ಕಾರ್ನರಲ್ಲಿ ಸ್ಟಿಚಸ್ಗಳನ್ನ ಹಾಕ್ತಾ ಹೋಗಬೇಕಾಗುತ್ತೆ. ಓಕೆ, ನೋಡಿ ಈ ರೀತಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಆದರೆ ಇದನ್ನು ರೆಡಿ ಮಾಡೋದಕ್ಕೆ ಎಕ್ಸಾಕ್ಟ್ಲಿ ನನಗಾಗಿರುವಂಥ ಟೈಮ್, ನಾನು ತೊಗೊಂಡಿರೋಂಥ ಟೈಮ್ ಬಗ್ಗೆ ಹೇಳೋದಾದರೆ, ಯಾಕಂದರೆ ನಾವು ಯಾವುದಾದ್ರೂ ಬಿಸ್ನೆಸ್ ಮಾಡುವಾಗ ನಾವು ಪ್ರಾಡಕ್ಟ್ ರೆಡಿ ಮಾಡುವಾಗ ಟೈಮ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ರೆಡಿ ಮಾಡೋದಕ್ಕೆ ನನಗೆ ಅಂದಾಜು ಅಂತಂದರೆ ಒಂದು 5 ನಿಮಿಷ ಅಥವಾ ಒಂದು 6 ನಿಮಿಷ ಆಗಿದೆ ಅಷ್ಟೇ. ಏನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ನೀವು ಫಟಾಫಟ್ ಅಂತ ಹೇಳಿ 1 ಗಂಟೆಯಲ್ಲಿ ಆರಾಮಾಗಿ ಒಂದು 10-15 ಪೀಸನ್ನು ರೆಡಿ ಮಾಡ್ಬೋದು. ಮನೇಲಿ ಎಲ್ಲರದ್ದೇ ಸ್ವಲ್ಪ ಹೆಲ್ಪ್ ತೊಗೊಂಡ್ರೆ ಅಂತ ಅಂದ್ಕೊಳ್ಳಿ. ಖಾಲಿ ಕೂತಾಗ ಎಲ್ಲ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡೆ ಮಾಡ್ಬೋದು ಇದನ್ನು. ಆ್ಯಂಡ್ ಇದನ್ನು ನೋಡ್ಬೋದು ನೀವು. ಇವಾಗ ನಾನು ಸ್ಟಿಚ್ ಆಗಿದೆ. ಇವಾಗ ಒಳಗಡೆ ಇರುವಂಥ ಬಟ್ಟೆನ ಹೊರಗಡೆ ತರ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಇನ್ನೊಂದು ಸರಿ ಹೊಲಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಕರೆಕ್ಟಾಗಿ ಒಂದು ಫಿನಿಶಿಂಗ್ ಚೆನ್ನಾಗಿ ಬರಲಿ. ಒಂದು ಸಾರಿ ಹೊಲಿಗೆ ಹಾಕಿರೋದು ಮತ್ತೇನಾದರೂ ಬಿಚ್ಚಬಾರ್ದು ಅಂತ 1 ಬಿಟ್ಟು 2 ಸಾರಿ ಹೊಲಿಗೆನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಈ ರೀತಿ. ನಂತರ ಒಳಗಡೆ ಇರುವಂಥ ಬಟ್ಟೆ ಏನಿರುತ್ತಲ್ವ ಅದನ್ನು ಸ್ವಲ್ಪ ಆಚೆ ತೊಗೊಂಡು ಬರ್ತೀನಿ. ಆ್ಯಂಡ್ ಈ ಪ್ರಾಡಕ್ಟು ನನಗೆ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಸುಮಾರು ಜನ ಆರ್ಡರ್ ಕೊಡ್ತಾರೆ ನಿಮಗೆ ಈ ಪ್ರಾಡಕ್ಟ್ ಮಾಡಿ, ನೀವು ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡಿದ್ರಿ ಅಂದರೆ ತುಂಬ ಹೆಚ್ಚಿನ ಆರ್ಡರ್ ಬರುತ್ತೆ. ರೆಡಿ ಆದಮೇಲೆ ನೀವೇ ನೋಡ್ತೀರಾ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಒಳಗಡೆ ಇರೋ ಬಟ್ಟೆನ ಇವಾಗ ನಾನು ಆಚೆ ತರ್ತಾಯಿದ್ದೀನಿ ನೋಡಿ. ಇವಾಗ ಜಸ್ಟ್ ಈ ರೀತಿ ಮಾಡಬೇಕಾಗುತ್ತೆ. ಇದನ್ನು ನೀವು ಒಂದು ಡೈಲಿ ಟು ಡೈಲಿ ಒಂದು ಅಂದಾಜು ಅಂತಂದರೆ ಒಂದು 50, 60, 70 ರೆಡಿ ಮಾಡ್ಬೋದು. ನೀವು ಒಂದು 4-5 ತಾಸು ಕುಂತರೂ ಕೂಡ ತುಂಬ ಈಸಿಯಾಗಿ ಪ್ರಾಡಕ್ಟ್ ರೆಡಿ ಆಗುತ್ತೆ. ಆ್ಯಂಡ್ ಯೂನಿಕ್ ಕೂಡ ಆಗುತ್ತೆ. ಬಟ್ಟೆ ಯೂಸ್ ಮಾಡುವಾಗ ಕಾಟನ್ ಬಟ್ಟೆ ತೊಗೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೂ ಸ್ಯಾಟಿನು ಸಿಲ್ಕ್ ಬಟ್ಟೆನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಈ ಪ್ರಾಡಕ್ಟ್ ಮಾಡೋದಕ್ಕಂತಲೇ ಸ್ಪೆಷಲಾಗಿ ನೀವು ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನಾನು 2 ಕಾಟನ್ ಬಟ್ಟೆನೇ ತೊಗೊಂಡಿರುವಂಥದ್ದು. ಇವಾಗ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾನು ಈ ರೀತಿ ಇದನ್ನು ನೋಡಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ನಾನು ಇದೇ ರೀತಿ ಪೆನ್ನು ಅಥವಾ ಕತ್ರಿನ ಯೂಸ್ ಮಾಡಿರ್ತೀನಿ, ಸ್ವಲ್ಪ ಈಸಿ ಅನಿಸುತ್ತೆ ನನಗೆ. ಸೊ ಇವಾಗ ನೋಡ್ಬೋದು ಇದು ಕ್ಲಿಯರ್ ಆಯಿತು. ಸೊ ಇದಾದಮೇಲೆ ಏನು ನಾವು ಸ್ವಲ್ಪ ಜಾಗ ಬಿಟ್ಟಿದ್ವಲ್ವಾ, ಸೊ ಅದಕ್ಕೆ ನಾನಿಲ್ಲಿ ಹೊಲಿಗೆ ಕೂಡ ಹಾಕ್ತೀನಿ. ಇದರಿಂದ ಕಂಪ್ಲೀಟ್ ಒಂದು ರೌಂಡ್ ಸರ್ಕಲ್ ಆಗುತ್ತೆ ಇದು. ಓಕೆ, ಸೊ ಇವಾಗ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ನೋಡಿ ಇದಕ್ಕೆ ಒಂದು ಹೊಲಿಗೆ ಹಾಕ್ಬಿಡೋಣ. ಸೊ ಇಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ. ಹೊಲಿಗೆ ಹಾಕಿದ ಮೇಲೆ ಮೇನು ಪ್ರಾಡಕ್ಟ್ ರೆಡಿ ಮಾಡುವಂಥ ಒಂದು ಹೇಳ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಯಾಕೋ ನಂದು ಗಂಟಲು ಸ್ವಲ್ಪ ನೋವು ಇದೆ, ಹೀಗಾಗಿ ಕರೆಕ್ಟಾಗಿ ನಾನು ಮಾತಾಡೋದು ನಿಮಗೆ ಸ್ವಲ್ಪ ಅರ್ಥ ಆಗದೆ ಹೋದರೆ ದಯವಿಟ್ಟು ಕ್ಷಮಿಸಬೇಕು.
ಓಕೆ, ಸೊ ಇಲ್ಲಿ ನೋಡ್ಬೋದು ಈ ರೀತಿ ಫಸ್ಟಿಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಮಾಡಿ ತೋರಿಸ್ತೀನಿ. ಆ್ಯಂಡ್ ಅದಾದ ನಂತರ ಮಧ್ಯದಲ್ಲಿ ಮತ್ತೊಂದು ಫೋಲ್ಡ್ ಮಾಡಬೇಕಾಗುತ್ತೆ. ನಾನಿವಾಗ ಕ್ಲಿಯರಾಗಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಒಂದು ಸಾರಿ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ, ಇನ್ನೊಂದು ಈ ಸಾರಿ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡಿದಾಗ ಸೇಮ್ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯೇ ನೋಡಿ ಇದು ಇರಬೇಕು. ಇದು ಈ ರೀತಿ ಕರೆಕ್ಟಾಗಿ ಇದು ಇದ್ದರೆ ಮಾತ್ರ ನಿಮ್ಮದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಸ್ವಲ್ಪ ಅಪ್ಪಿತಪ್ಪಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಪ್ರಾಡಕ್ಟು ಸರಿಯಾಗಿ ರೆಡಿ ಆಗೋದಿಲ್ಲ. ಓಕೆ, ಸೊ ಇವಾಗ ಒಂದು ಸೈಡಲ್ಲಿ ಹಾಫ್ ಚಂದ್ರನ ಥರ ನಾನಿಲ್ಲಿ ತೊಗೋತಾ ಇದ್ದೀನಿ. ಮಧ್ಯದಲ್ಲಿ ನಾವೇನು ಮಾಡೋಣ, ಸ್ಟಿಚ್ ಮಾಡೋಣ. ಸ್ಟಿಚ್ ಎದರಿಂದ ಮಾಡೋದು, ಸೂಜಿ ದಾರದಿಂದ. ಓಕೆ, ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಿಚ್ಚಿಗೆ ಮಾಡೋದಕ್ಕೆ ನಿಮಗೆ ಕೇವಲ ಏನು ಸೂಜಿ ದಾರ ಬೇಕು, ಯಾವುದೇ ಕಾರಣಕ್ಕೂ ಹೊಲಿಗೆ ಮಷಿನ್ ಏನು ಬೇಕಾಗೋದಿಲ್ಲ. ಮಧ್ಯದಲ್ಲಿ ನಾನಿವಾಗ ನೋಡಿಬಿಟ್ಟು ಈ ರೀತಿ ಮಧ್ಯದಲ್ಲಿ ಇಲ್ಲಿ ಹೊಲಿಗೆನ ಹಾಕ್ತೀನಿ. ನೋಡ್ತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಸಾರಿ ಮಾಡಿದ್ರಂದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಯೂನಿಕ್ ಇರುತ್ತೆ. ನೋಡಿ ಇಲ್ಲಿ ಸೂಜಿ ದಾರದಿಂದ ನಾನಿವಾಗ ಹೊಲಿಗೆ ಹಾಕ್ತಾಯಿದ್ದೀನಿ. ಓಕೆ, ಸೊ ಇದಕ್ಕೇನು ರಾಟಿ ತುಂಬ ಬೇಕಾಗೋದಿಲ್ಲ, ಅಂದರೆ ಹೊಲಿಗೆ ಮಷೀನೇ ಬೇಕಂತ ಇಲ್ಲ. ನೀವು ಇದನ್ನು ಕೈಯಿಂದ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಆ್ಯಂಡ್ ಯಾರಾದರೂ ಹೊಸಬರಿದ್ದೀರಿ, ಹೊಲಿಗೆ ಬರೋದಿಲ್ಲ, ನಾವು ಯಾವತ್ತೂ ಕಲ್ತಿಲ್ಲಪ್ಪ, ಮತ್ತು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ, ಸೊ ಈ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಇದು ತುಂಬ ಸೆಲ್ ಆಗುತ್ತೆ. ಮತ್ತು ಡಿಫ್ರೆಂಟ್ ವೇದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂದರೆ ತುಂಬ ಜನ ತೊಗೋತಾರೆ. ಆ್ಯಂಡ್ ಮೇನ್ ಅಂದರೆ ವಾಟ್ಸಪ್ ಗ್ರೂಪು, ಫೇಸ್ಬುಕ್ ಗ್ರೂಪ್ಗಳನ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಇದನ್ನು ಶೇರ್ ಮಾಡಿ. ಆನ್ಲೈನ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಅಲ್ಲಿ ಕೂಡ ನೀವು ಶೇರ್ ಮಾಡ್ಬೋದು. ಸುಮಾರು ಥರದ ಒಂದು ಕಡೆ ಈ ಒಂದು ಬೇಡಿಕೆ ಕೂಡ ಇದೆ ಈ ಪ್ರಾಡಕ್ಟಿಗೆ. ಇವಾಗ ನೀವು ನೋಡ್ಬೋದು ಮಧ್ಯದಲ್ಲಿ ಇದು ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಪಾಯಿಂಟ್ ತೋರಿಸ್ತಾ ಇದ್ದೀನಿ ನಾನೊಂದು ನಿಮಗೆ, ಪಾಯಿಂಟ್ ಮಧ್ಯದಲ್ಲಿ. ಓಕೆ, ನಾನು ಕೈ ಹಿಡ್ದಿದ್ದೀನಲ್ವ, ಆ ಪಾಯಿಂಟ್ ಹಿಡ್ಕೊಂಡು ಇಲ್ಲಿ ಹೊಲಿಗೆ ಹಾಕಬೇಕು. ಮತ್ತು ನಾನು ನೋಡಿ ಈ ರೀತಿ. ಓಕೆ, ಸೊ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಹೊಲಿಗೆ ಹಾಕಬೇಕು. ನಾನು ಯಾವುದಾದ್ರೂ ಮಾತನಾಡುವಾಗ ಏನಾದರೂ ರಿಪೀಟ್ ವರ್ಡ್ಸ್ಗಳನ್ನ ಪದೇ ಅದನ್ನೇ ಮಾತಾಡಿದರೆ ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ. ನನಗೆ ಸ್ವಲ್ಪ ಅಭ್ಯಾಸ ಇದ್ದ ಹಾಗೆ ಏನೇ ಮಾತಾಡಿದರೂ ಸ್ವಲ್ಪ ಆ ರೀತಿ ಪದೇ ಮೇ ಬಿ ಮಾತಾಡ್ಬೋದು, ನಮಗೆ ಗೊತ್ತಾಗಲ್ಲ ಅದು ಆ್ಯಕ್ಚುಲಿ. ಸೊ ಆ ರೀತಿ ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಮತ್ತೊಂದು ಪಾಯಿಂಟ್ ತೊಗೊಂಬಿಟ್ಟು ಮಧ್ಯದಲ್ಲಿ ನಾನು ಇಲ್ಲಿ ಕೂಡ ಸ್ಟಿಚ್ ಹಾಕ್ತಾಯಿದ್ದೀನಿ. ಓಕೆ, ಆ್ಯಂಡ್ ಇದು ಮಿನಿಮಮ್ ಅಂತಂದರೆ ಡೈಲಿ ಟು ಡೈಲಿ ಒಂದು 4-5 ಆರ್ಡ್ರ್ ಬಂದರೂ ಕೂಡ ನೀವು ಈಸಿಲಿ ಒಂದು 1500ರಿಂದ 2000ವರೆಗೂ ಆರಾಮಾಗಿ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಯೂನಿಕ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವ್ರು ಮಾರ್ತಾಯಿದ್ದಾರೆ ಇವ್ರು ಮಾರ್ತಾಯಿದ್ದಾರೆ ಅಂತಲ್ಲ, ಯೂನಿಕ್ ಪ್ರಾಡಕ್ಟ್ಗಳಿಗೆ ಸಿಗೋದೇ ಕಷ್ಟ ಇರುತ್ತೆ. ಅದೇ ರೀತಿ ಪ್ರಾಡಕ್ಟ್ಗಳನ್ನೇ ಮಾರೋದಕ್ಕೆ ಪ್ರಯತ್ನ ಮಾಡಿ. ಇವಾಗ ನಾನು ಹೊಲಿಗೆ ಹಾಕಿ ಆಗಿದೆ. ಇವಾಗ ನೋಡ್ಬೋದು ನೀವು, ನಾನು ಇದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ನೋಡಿ ಇದು ಈ ರೀತಿ ಇತ್ತಲ್ವಾ. ಓಕೆ, ನೋಡ್ತಾ ಹೋಗಿ. ನೋಡಿ ಈ ರೀತಿ ಹೊಲಿಗೆ ಹಾಕಿದ್ದು ಮುಂಚೆ ಈ ರೀತಿ ಇತ್ತು. ಇದಾದ ನಂತರ ನಾವು ಏನು ಮಾಡ್ತೀವಿ, ಒಳಗಡೆ ಇರುವಂಥ ಈ ರೀತಿ ಏನಿದೆ ಅಲ್ವ, ಇದನ್ನು ಆಚೆ ತರಬೇಕು. ಓಕೆ, ನೋಡ್ತಾ ಇರಿ. ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಫೋಲ್ಡ್ ಮಾಡಿ ಹಿಂದ್ಗಡೆ ಸ್ಟಿಚಸ್ ಹಾಕಬೇಕಾಗುತ್ತೆ. ಸ್ಟಿಚ್ ಹೇಗೆ ಹಾಕೋದಂತ ತೋರಿಸ್ತೀನಿ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇದು. ಆ್ಯಂಡ್ ಇದನ್ನು ನೀವು ಒಂದು ಸಾರಿ ಮಾಡಿ ನೀವೇನಾದರೂ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿದರೆ ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ. ಅವ್ರು ಕೇಳ್ತಾರೆ ಕೂಡ, ಮತ್ತು ಆರ್ಡ್ರ್ ಕೂಡ ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು. ಬಟ್ ಅದರ ಕಲರ್ ಕಾಂಬಿನೇಷನ್ ಸ್ವಲ್ಪ ಲಕ್ಷ್ಯ ವಹಿಸಿ. ಓಕೆ, ನಾನಿಲ್ಲಿ ರೆಡ್ಡು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಹೀಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಇಲ್ಲಿ ನೋಡಿ ಈ ರೀತಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ. ಅದು ಹೊಲಿಗೆ ಯಾವ ರೀತಿ ಇರಬೇಕು, ಕಾಣಿಸ್ಬಾರ್ದು. ಓಕೆ, ತುಂಬ ಚಿಕ್ಕದು ಹೊಲಿಗೆನ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕಿದು. ಅದೇ ರೀತಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿದ್ರಲ್ವ ಎಷ್ಟು ದೊಡ್ಡ ತಟ್ಟೆ ತೊಗೊಂಡಿದ್ವಿ, ಅದರ ಸೈಜ್ ಪ್ರಕಾರ ನೋಡಿದರೆ ಇಲ್ಲಿ ಎಷ್ಟು ದೊಡ್ಡದು ರೆಡಿಯಾಗಿದೆ ಅಂತ ಈ ರೀತಿ ಕಾಣಿಸುತ್ತೆ ಇದು. ಓಕೆ, ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಾವು ಸ್ಟಿಚಸ್ಗಳನ್ನ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಪ್ಲೇಟ್ ತುಂಬ ಚಿಕ್ಕದು ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ನಂತರ ಅದು ಏನಾಗುತ್ತೆ, ಫೋಲ್ಡ್ ಅದು ಎಲ್ಲ ಮಾಡ್ತೀವಲ್ವ, ಸೈಜ್ ತುಂಬ ಚಿಕ್ಕದಾಗಿಬಿಡುತ್ತೆ. ನಂತರ ಅದು ತುಂಬ ಚಿಕ್ಕದಾದರೆ ಯಾರೂ ತೊಗೊಳೋದಿಲ್ಲ, ತುಂಬ ಯೂಸ್ಲೆಸ್ ಆಗಿಬಿಡುತ್ತೆ ಅದು. ಅದಕ್ಕೆ ಕರೆಕ್ಟಾಗಿ ಅದು ಸೇಲ್ ಆಗಬೇಕು ಅಂತಂದರೆ ಸ್ವಲ್ಪ ತಟ್ಟೆನ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಅಳತೆಗೆ ನಾನು ತಟ್ಟೆ ಗ್ಲಾಸ್ಗಳನ್ನ ಹೇಳ್ತಾ ಇರ್ತೀನಿ. ಇದನ್ನೊಂದು ಐಡಿಯಾ ಬರಲಿ ಅಂತ. ಯಾರು ಹೆಣ್ಮಕ್ಳಿಗೆ ಹೊಲಿಗೆನೇ ಬರೋದಿಲ್ವೋ ಅವ್ರಿಗೊಂದು ಐಡಿಯಾ ಬರಲಿ ಅಂತ. ಹೊಲಿಗೆ ಬರೋರಿಗೇನು ಹೇಳಬೇಕಾಗಿಲ್ಲ, ಅವರೆಲ್ಲ ಅರ್ಥ ಮಾಡ್ಕೋತಾರೆ. ಓಕೆ, ಸೊ ಇವಾಗ ಈ ರೀತಿ ಕಾಣದೇ ಇರೋ ಥರ ಸ್ಟಿಚ್ಗಳನ್ನ ಹಾಕ್ತಾ ಹೋಗಬೇಕಾಗತ್ತೆ. ತುಂಬ ಕರೆಕ್ಟಾಗಿ ಸ್ಟಿಪ್ಪಾಗಿ ಕೂಡಬೇಕು. ನೋಡ್ಕೊಂಬಿಟ್ಟು ಒಂದು ಸಾರಿ ಸೆಟ್ ಮಾಡಿಕೊಂಡು ನಂತರ ಹೊಲಿಗೆ ಹಾಕಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಇದೇ ರೀತಿಯೇ ಒಂದು 4 ಮೂಲೆಗೂ ಕೂಡ ಕರೆಕ್ಟಾಗಿ ಹೊಲಿಗೆ ಹಾಕ್ತಾ ಹೋಗಬೇಕು.
ತುಂಬ ಈಸಿಯಾಗಿದೆ. ಒಂದು ಸಾರಿ 2 ಸಾರಿ ನೋಡಿದ್ರೆ ಅಂತಂದರೆ ಯಾರಾದರೂ ಮನೇಲಿ ಹೆಲ್ಪ್ ಕೂಡ ಮಾಡ್ತಾರೆ ನಿಮಗೆ ಹೊಲಿದು ಕೊಟ್ಟು. ನಂತರ ಖಾಲಿ ಕೂತ್ಕೊಂಡಾಗ ಈ ರೀತಿ ಎಲ್ಲ ನೀವು ಫಿನಿಶಿಂಗ್ ಮಾಡಿಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನೀವು ಮಾರಕ್ಕೆ ಹೋಗಬೇಡಿ. ಸ್ಟಾಕ್ ಮಾಡಿ ಒಂದೊಂದು ಪೀಸು ಸ್ಯಾಂಪಲ್ಸ್ ಅಂತ ಇಡಿ. ಅದಾದ ನಂತರ ಮಾರೋದಕ್ಕೆ ಆರ್ಡ್ರುಗಳು ಬಂದಾಗ, ಅಂದರೆ ಕಸ್ಟಮರ್ಸ್ ಏನಾದರೂ ಕಸ್ಟಮೈಸ್ ಮಾಡಿ ಕೊಡಿ ಅಂದರೆ ಕಲರ್ ಕಾಂಬಿನೇಷನ್ ಅಕಾರ್ಡಿಂಗ್ ನೋಡ್ಕೊಂಬಿಟ್ಟು ಮಾಡಿಕೊಡಿ. ಕಾಟನ್ ಬಟ್ಟೆ ತುಂಬ ಸಸ್ತಾ ಇರುತ್ತೆ, ಏನಂತ ಪರಿ ಏನು ತುಂಬಾ ತುಟ್ಟಿ ಇರುತ್ತೆ ಅಂತ ಹೇಳೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೂಡ ನಾನು ಇವಾಗ ಹೊಲಿಗೆ ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು. ಸೊ ಈ ರೀತಿ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆಯಲ್ಲ ಅಂತ ನೋಡಿಕೊಂಡು ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಒಳಗಡೆಯಿಂದ ನೀವು ದಾರವನ್ನು ತಗೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಈ ರೀತಿ. ಇದು ತುಂಬ ಸೇಲ್ ಆಗುತ್ತೆ. ಇವಾಗ ಹಿಂದೆ ಕೂಡ ನಾನು ಸೇಮ್ ಇದೇ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ತೋರಿಸಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ರು ಅದನ್ನು. ಅದರಲ್ಲಿ ಸುಮಾರು ಥರದ ಇನ್ನೂ ಡಿಸೈನ್ಸ್ಗಳಿದೆ ಅಂತ ಹೇಳಿದ್ದೆ. ಅದೇ ಒಂದು ಡಿಸೈನಲ್ಲಿ ಇದು ಒಂದು ಡಿಸೈನ್ ಅಂತ ಹೇಳ್ಬೋದು. ಓಕೆ, ಏನು ಮಾಡಿದ್ದೀನಿ ಅಂತ ಗೆಸ್ ಮಾಡ್ತಾಯಿದ್ದೀರಾ? ಸೊ ತೋರಿಸ್ತಾ ಇದ್ದೀನಿ, ವೆಯ್ಟ್ ಮಾಡಿ. ಓಕೆ, ಅಥವಾ ಗೆಸ್ ಮಾಡಿದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಇದೇನಿದೆ ಆ್ಯಕ್ಚುಲಿ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇದು ನೋಡೋದಕ್ಕೆ ಇವಾಗ ಈ ರೀತಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ ಅಲ್ವಾ? ಸೊ ಸ್ವಲ್ಪ ಡಿಫ್ರೆಂಟ್ ಕೂಡ ಇದೆ. ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ ಇದಕ್ಕೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಅದಕ್ಕೋಸ್ಕರ ನನಗನ್ನಿಸ್ತು ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳೋಣ ಅಂತ. ಸೊ ನೋಡಿ, ಬ್ಯಾಕ್ ಈ ರೀತಿ ಕಾಣಿಸುತ್ತೆ ನೋಡಿ, ಫ್ರಂಟು ಈ ರೀತಿ ಕಾಣಿಸುತ್ತೆ. ಓಕೆ, ಸೊ ಇವಾಗ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇದನ್ನು ನಾವು ಒಂದು ಟೀ ಕೋಸ್ಟರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಡೈನಿಂಗ್ ಟೇಬಲ್ ಎಲ್ಲ ಯೂಸ್ ಮಾಡ್ತಾರಲ್ವ, ಅವರೆಲ್ಲ ಇಂಥದ್ದನ್ನೇ ಯೂಸ್ ಮಾಡ್ತಾರೆ. ಅಂಥವ್ರಿಗೆ ನೀವು 6 ಪೀಸ್ ಅಂತ ನೀವಿಲ್ಲಿ ಕೊಡ್ಬೋದು. ಇದೊಂದು ಟೀ ಕಪ್ ಆಯಿತು, ಗ್ಲಾಸ್ಗಳಾಯಿತು, ಈ ರೀತಿ ಡೈನಿಂಗ್ ಟೇಬಲಲ್ಲಿ ಇಡ್ತಾರೆ. ಓಕೆ, ಇದೇ ಸೈಜನ್ನು ಸ್ವಲ್ಪ ದೊಡ್ಡದು, ಚಿಕ್ಕದು 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 ಈ ರೀತಿ 6 ಪೀಸ್ಗಳನ್ನ ಮಾಡಿ ನೀವು ಸೆಲ್ ಮಾಡ್ಬೋದು. ಇದು ತುಂಬಾ ಬೇಡಿಕೆ ಇರುತ್ತೆ ಮತ್ತು ಡಿಫ್ರೆಂಟ್ ಡಿಸೈನ್ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಹೀಗಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.